ತಾಲೂಕು ಮಟ್ಟದ ಕ್ರೀಡಾಕೂಟನ ನಮ್ಮ ಸಂಸ್ಥೆ ಆಯೋಜಿಸಿದೆ. ಇಂಥ ಒಂದು ಕ್ರೀಡೆ ನಡೆಸೋದು ಅಗತ್ಯ. ಮತ್ತು ಕ್ರೀಡಾಕೂಟ ಮಕ್ಕಳಿಗೆ ತುಂಬ ಸಹಕಾರಿಯಾಗುತ್ತೆ. ಅವರಲ್ಲೊಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುತ್ತೆ, ಅವರಲ್ಲಿ ಸ್ಫೂರ್ತಿಯನ್ನು ತುಂಬುತ್ತೆ, ಜೀವನೋತ್ಸಾಹ ದೊಡ್ಡದಾಗುತ್ತೆ ಹೇಳ್ಬೋದು. ಇಲ್ಲ ಅಂತಂದರೆ ಮಕ್ಕಳು ಏನಾಗ್ತಾರೆ, ಈ ಒಂದು ಸ್ಪರ್ಧೆ ಅನ್ನೋ ಒಂದು ಪದ ಇಲ್ಲ ಅಂದರೆ ಸಮಾಜಮುಖಿಗಳಾಗಲ್ಲ, ಸಮಾಜದಿಂದ ವಿಮುಖರಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಈ ರೀತಿ ಜನರ ಜೊತೆ ಮಕ್ಕಳುಗಳ ಜೊತೆ ಸ್ಪರ್ಧೆಯನ್ನು ಒಡ್ಡಿದಾಗ ಅವರ ಒಂದು ವಿಲ್ ಪವರ್ ಅಥವಾ ಮನೋಸ್ಥೈರ್ಯ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಎಷ್ಟು ಶಾಲೆಯಿಂದ ಇವತ್ತು ಭಾಗವಹಿಸಿದ್ದಾರೆ? 14 ಶಾಲೆಗಳು ಭಾಗವಹಿಸಿವೆ. ಅವರಿಗೆ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಸರ್? ಅವರಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಸುಸಜ್ಜಿತವಾದ ಕ್ರೀಡಾಂಗಣ ಇದೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿಂದ ಏನಾದರೂ ಬೇರೆ ಕ್ಯಾಂಪಸ್ಗಳಲ್ಲಿ ಕ್ರೀಡೆ ನಡೀತಾ ಇದ್ದರೆ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಸೊ ಅವ್ರಿಗೆ ಎಲ್ಲ ಮಕ್ಕಳಿಗೆ ಕಿವಿ ಮಾತೇನು ಹೇಳ್ತೀರಾ ಸರ್ ಮುಂದಿನ ಭವಿಷ್ಯದಲ್ಲಿ ಕ್ರೀಡಾಕೂಟದ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ, ನಿಮ್ಮಿಂದ ಆಗುವಂಥ ಕ್ರೀಡೆಯಲ್ಲಿ ಭಾಗವಹಿಸಿ, ಸೋಲು ಗೆಲುವನ್ನು ಪರಿಗಣನೆ ತಗೋಬೇಡಿ. ಕ್ರೀಡೆ ಅನ್ನೋದು ತುಂಬ ಮುಖ್ಯವಾದ ವಿಷಯ, ಓದಿನಷ್ಟೇ ಪ್ರಮುಖವಾದ್ದು ಕ್ರೀಡೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸರ್, ಮಾಜಿ ಸಚಿವರು ಮಾತಾಡ್ಬೇಕಾದ್ರೆ ಒಂದು ಮಾತಾಡ್ತಾ ಇದ್ರು, ಎಲ್ಲೋ ಒಂದು ಕಡೆ ಕ್ರೀಡೆಗೆ ಪೋಷಕರು ಇದು ಕೊಡ್ತಾ ಇಲ್ಲ, ಒತ್ತು ಕೊಡ್ತಾ ಇಲ್ಲ, ದಿನ ಅದು ಕಡಿಮೆ ಆಗ್ತಿದೆ ಅಂತ. ಅದ್ರ ಬಗ್ಗೆ ಹೇಳೋದಾದರೆ ನೀವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು 4 ಅಂಕಿ 5 ಅಂಕಿ ಸಂಬಳಗಳ ಕಡೆ ಗಮನ ಹರಿಸೋದ್ರಿಂದ ಕ್ರೀಡೆಯಲ್ಲಿ ಪ್ರತಿಫಲ ನಿಧಾನವಾಗಿ ದೊರೆಯುತ್ತಾ ಇರೋದ್ರಿಂದ ಅಂಥ ಮನೋಸ್ಥಿತಿ ಪೋಷಕರಲ್ಲಿ ಹುಟ್ಟುಬಿಟ್ಟಿದೆ. ಅದನ್ನು ತೊಲಗಿಸೋಕ್ಕಾಗಲ್ಲ. ಮೊದಲು ಜೀವನ ಅನ್ನೋದು ಪದ ಬಂದುಬಿಟ್ಟಿರೋದ್ರಿಂದ ಕ್ರೀಡೆಗೆ ಪ್ರಾತಿನಿಧ್ಯತೆ ಕಡಿಮೆ ಇದೆ. ಅದನ್ನು ಸರಿ ಮಾಡಬೇಕು ಅಂದರೆ ಕ್ರೀಡೆಗೆ ಸರ್ಕಾರ ಹೆಚ್ಚು ಪ್ರೋತ್ಸಾಹಿಸಬೇಕು. ಆವಾಗ ಕ್ರೀಡೆನೂ ಕೂಡ ತುಂಬ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಗಂಗರಾಜ್.